ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಗೀತಾ ಹಿರೇಮಠ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವಿಂದು ಪಾಠ 10 ಐಕ್ಯಗಾನ. ಇದನ್ನು ಬರೆದಂಥವರು GS ಶಿವರುದ್ರಪ್ಪ. ಈಗ ನಾವು ಕೃತಿಕಾರರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡ್ಕೊಂಡು ಬರೋಣ. ಗಮನಿಸಿ ಮಕ್ಕಳ ಈ ಕಡೆ. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರ ಕೃತಿಗಳು ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚಲುವು ಒಲವು, ಗೋಡೆ ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಮುಂತಾದವು. ಶ್ರೀಯುತರಿಗೆ ದೊರೆತ ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ, ನೃಪತುಂಗ ಎಂಬ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಐಕ್ಯಗಾನ ಕವಿತೆಯನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ವಿದ್ಯಾರ್ಥಿಗಳೇ ಈ ಕೃತಿಕಾರರ ಪರಿಚಯ ಆಗಿರುವಂಥದ್ದು. ಈಗ ಪದಗಳ ಅರ್ಥವನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಪದಗಳ ಅರ್ಥ: ಅಗಣಿತ, ಅಸಂಖ್ಯ, ಲೆಕ್ಕವಿಲ್ಲದಷ್ಟು. ഇരുಳು ಅಂದರೆ ಕತ್ತಲೆ ಅಥವಾ ರಾತ್ರಿ. ಗ್ರಹಮಂಡಲ, ಗ್ರಹ ಮತ್ತು ಉಪಗ್ರಹಗಳ ಸಮೂಹ. ಚುಕ್ಕೆ, ನಕ್ಷತ್ರ, ತಾರೆ. ಬುಡ ಅಂದರೆ ಬೇರು, ತಳ, ಮೂಲ. ಚಾಚು, ಹರಡು, ವಿಸ್ತರಿಸು. ಆರಾಧನೆ ಅಂದರೆ ಪೂಜಿಸು, ಧ್ಯಾನ. ಐಕ್ಯ ಅಂದರೆ ಒಂದಾಗು, ಸೇರು, ಲೀನವಾಗು. ಗಾನ ಅಂದರೆ ಹಾಡು. ನೆಳಲು ಅಂದರೆ ನೆರಳು ಅಥವಾ ಛಾಯೆ. ಸಾಸಿರ ಅಂದರೆ ಸಾವಿರ ಅಥವಾ ಸಹಸ್ರ. ಈಗ ನಾವು ಪದಗಳ ಅರ್ಥವನ್ನು ನೋಡಿದ್ವಿ. ಮತ್ತು ಮುಂದೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ಮಕ್ಕಳೇ, ಇಲ್ಲಿ ಮೊದಲೇದು ಈ ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಮೊದಲೇದು, ಸಾವಿರ ನದಿಗಳು ಹೇಗೆ ಹರಿದರೂ ಡ್ಯಾಶ್ ಅಂತ ಇದೆ, ಕೂಡುವ ಕಡಲೊಂದೇ. ಎರಡನೇದು, ಅಗಣಿತ ಡ್ಯಾಶ್ ಚಲನೆಗೆ ಆಕಾಶವು ಒಂದೇ, ಅಂದರೆ ಗ್ರಹಮಂಡಲಗಳ. ಮೂರನೇದು, 100 ಬಗೆಯ ಆರಾಧನೆ ಇದ್ದರೂ ಡ್ಯಾಶ್ ಎಲ್ಲರಿಗೊಂದೇ, ದೇವರು. ನಾಲ್ಕನೇದು, ನಡೆನುಡಿ ಡ್ಯಾಶ್ ಇದ್ದರೂ ಬದುಕುವ ಜನ ಒಂದೇ, ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ. ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇದು, ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನನ್ನು ಸಂಕೇತಿಸುತ್ತದೆ? ಉತ್ತರ: ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ ಎಂದು ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬುದನ್ನು ಸಂಕೇತಿಸುತ್ತದೆ. ಎರಡನೇದು, ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಧ್ವನಿಸುತ್ತದೆ? ಉತ್ತರ: ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣಗಳಲ್ಲಿ ವೈವಿಧ್ಯತೆ ಇದ್ದರೂ ಬಿಳುಪು ಒಂದೇ ಆಗಿರುವಂತೆ ಹಲವು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ ಎಂದು ಧ್ವನಿಸುತ್ತದೆ. ಮೂರನೇದು, ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ? ಉತ್ತರ: ಹಾರಾಡುವ ಧ್ವಜವು ನೆಳಲು ಬೆಳಕುಗಳ ಸಂಕೇತವಾಗಿದೆ.
4ನೇದು ಐಕ್ಯಗಾನ ಕವನದ ಆಕರ ಗ್ರಂಥ ಯಾವುದು? ಉತ್ತರ ಐಕ್ಯಗಾನ ಕವನದ ಆಕರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ. ವಿದ್ಯಾರ್ಥಿಗಳೇ, ನಾವೀಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲೇದು, ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ? ಉತ್ತರ, ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ. ಅದೇ ರೀತಿ 1000 ನದಿಗಳು ಹೇಗೆ ಹರಿದರೂ ಅವುಗಳ ಸಂಗಮವಾಗುವುದು ಒಂದೇ ಕಡಲಿನಲ್ಲಿ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತವೆ. 2ನೇದು, ഇരുಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಉತ್ತರ, ഇരുಳಿನಲ್ಲಿ ಚಂದದ ಆಗಸದಲ್ಲಿ ಚಿಕ್ಕೆಗಳು ಸಾವಿರಾರು ಇದ್ದು ಮಿನುಗುತ್ತಿವೆ. ಆದರೆ ಹಗಲಿಗೆ ರವಿ ಒಬ್ಬನೇ. ಜಗತ್ತಿಗೆ ಬೆಳಕನ್ನು ನೀಡುವಂತೆ ವೈವಿಧ್ಯತೆ ಹೊಂದಿದವರಿಗೆ ಭಾರತ ಒಂದೇ ಆಸರೆಯಾಗಿದೆ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. 2ನೇದು, ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿ ಯಾವ ನಿದರ್ಶನಗಳನ್ನು ನೀಡಿದ್ದಾರೆ? ಉತ್ತರ, ಭಾರತದಲ್ಲಿ ಜಾತಿ, ಮತ, ಧರ್ಮಗಳು ಬೇರೆ ಬೇರೆಯಾಗಿವೆ. 100 ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲರ ಧರ್ಮದವರಿಗೂ ಒಂದೇ ಆಗಿದೆ. ಅದೇ ರೀತಿ ವೇಷಭೂಷಣಗಳು ಭಿನ್ನವಾಗಿಯೇ ಇದ್ದರೂ ಎಲ್ಲರಲ್ಲೂ ಮೂಡುವ ಭಾವನೆಗಳು ಒಂದೇ. ಹಲವು ಬಣ್ಣಗಳ ಹಸುಗಳ ಕರೆಯುವ ಹಾಲು ಬಿಳುಪಿನಿಂದಲೇ ಕೂಡಿರುತ್ತದೆ ಎಂದು ಕವಿಯು ವಿವಿಧ ಬಗೆಯ ನಿದರ್ಶನಗಳನ್ನು ಇಲ್ಲಿ ನೀಡಿದ್ದಾರೆ. ಈಗ ನಾವು 8 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ನೀಡುವ ನಿದರ್ಶನಗಳಾವವು? ಉತ್ತರ, ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೂ ಒಂದೇ. 1000 ನದಿಗಳು ಹೇಗೆ ಹರಿದರೂ ಅವುಗಳ ಸಂಗಮ ಕಡಲು. ಒಂದೇ ഇരുಳಿಗೆ ಸಾವಿರಾರು ಚುಕ್ಕಿಗಳಿದ್ದರೂ ಹಗಲಿನ ರವಿ ಒಂದೇ. ಅಗಣಿತ ಚಲನೆಗೆ ಒಂದೇ ಆಕಾಶ. ಭಾರತದಲ್ಲಿ ವಿವಿಧ ರೀತಿಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ. ಹಲವು ಬಣ್ಣಗಳ ಹಸುಗಳಿದ್ದರೂ ಕರೆಯುವ ಹಾಲಿನ ಬಿಳುಪು ಒಂದೇ. ನಡೆ ನುಡಿ ಭೇದಗಳೆಷ್ಟೇ ಆದರೂ ಬದುಕುವ ಜನ ಒಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ ಎಂಬ ನಿದರ್ಶನಗಳನ್ನು ಕವಿ ಇಲ್ಲಿ ನೀಡಿದ್ದಾರೆ. ಇದು 8 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗೆ ಉತ್ತರ ಆಗಿರುವಂಥದ್ದು. ಈಗ ನಾವು 2ನೇದು ನೋಡೋಣ. ಐಕ್ಯಗಾನ ಪದ್ಯದಲ್ಲಿ ಕವಿ ನೀಡಿರುವ ಸಂದೇಶವೇನು? ಉತ್ತರ, ಭಾರತದಲ್ಲಿ ವೈವಿಧ್ಯವಾದ ಜನರ ಉಡುಗೆ ತೊಡುಗೆ, ಸಂಸ್ಕೃತಿ, ಭಾಷೆ, ಧರ್ಮ, ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಒಂದೇ ಎಂಬ ಏಕತಾ ಭಾವ ಎಲ್ಲರಲ್ಲೂ ಇದೆ. ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ, ಧರ್ಮ, ಪಂಗಡ, ಪ್ರದೇಶ, ಭಾಷೆ, ನೆಲ, ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರದ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಭಾರತಾಂಬೆಯ ಮಕ್ಕಳು ಎನ್ನುವ ಏಕತಾ ಭಾವ ಬಲವಾದರೆ
ದೇಶದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತಿದೆ ಎಂದು ಕವಿ ಸಂದೇಶವನ್ನು ನೀಡಿದ್ದಾರೆ. ಸಂದರ್ಭದೊಡನೆ ವಿವರಿಸಿ. ಮೊದಲೇದು, ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಭಾರತ ದೇಶವು ವೈವಿಧ್ಯತೆಯಿಂದ ಕೂಡಿದೆ. ಭಾರತೀಯರ ಒಂದು ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಏಕತೆ ಇದೆ. ಅದನ್ನೇ ಕವಿಗಳು ಇಲ್ಲಿ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಕವಿಯು ನಮ್ಮ ಭಾರತೀಯ ಸೊಗಡಿನ ಬಗ್ಗೆ ತುಂಬ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಹೇಳಿದ್ದಾರೆ. ಈಗ ಎರಡನೇದ್ದು, ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಹಸುಗಳ ಬಣ್ಣ ಬೇರೆ ಬೇರೆಯಾಗಿದ್ದರೂ ಅವುಗಳು ಕೊಡುವ ಹಾಲಿನ ಬಣ್ಣ ಬಿಳಿಯಾಗಿರುವಂತೆ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರಿಗೆ 100 ಬಗೆಯ ಆರಾಧನೆಗಳಿದ್ದರೂ ಎಲ್ಲರಿಗೂ ದೇವರು ಒಬ್ಬನೇ ಆಗಿದ್ದಾನೆ ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ: ಕವಿಯು ಇಲ್ಲಿ ಬಣ್ಣ, ಭಾಷೆ, ಧರ್ಮ ಬೇರೆಯಾದರೂ ನಾವೆಲ್ಲ ಒಂದೇ ಎನ್ನುವ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಮೂರನೇದು, ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜವೊಂದೇ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಭಾರತದ ನಡೆ ನುಡಿಗಳಲ್ಲಿ ಎಷ್ಟೇ ಭೇದಗಳಿದ್ದರೂ ಬದುಕುವ ಜನರೆಲ್ಲರೂ ಒಂದೇ ಆಗಿರುವಂತೆ ನೆಳಲು ಬೆಳಕುಗಳ ಪ್ರತಿನಿಧಿಯಾದ ಧ್ವಜ ಭಾರತೀಯರಿಗೆ ಭಾವೈಕ್ಯದ ಸಂಕೇತವಾಗಿದೆ ಎಂದು ತಿಳಿಸುವ ಸಂದರ್ಭವಾಗಿದೆ. ಸ್ವಾರಸ್ಯ: ಕವಿಯು ಧ್ವಜ ಭಾರತೀಯರಿಗೆಲ್ಲ ಭಾವೈಕ್ಯದ ಸಂಕೇತವಾಗಿದೆ ಎಂದು ಹೋಲಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಹಾಗೆ ನಾವು ಮುಂದಕ್ಕೆ ನೋಡೋದಾದರೆ, ಮರದ ಕೊಂಬೆಗಳು ವಿವಿಧತೆಯನ್ನು, ಬುಡ ಏಕತೆಯನ್ನು ಬಿಂಬಿಸುತ್ತದೆ. ಅದೇ ರೀತಿ ಐಕ್ಯಗಾನ ಪದ್ಯದಲ್ಲಿ ವಿವಿಧತೆ ಹಾಗೂ ಏಕತೆಯನ್ನು ಸಂಕೇತಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿರಿ. ವಿವಿಧತೆ, ಏಕತೆ. ಮರದ ಕೊಂಬೆಗಳು, ಮರದ ಬುಡ. ವಿವಿಧತೆಯಲ್ಲಿ ಸಾಗರ ನದಿಗಳು, ಏಕತೆಯಲ್ಲಿ ಕೂಡುವ ಕಡಲು. ಅಗಣಿತ ಗ್ರಹಮಂಡಲಗಳು, ಆಕಾಶವು ಒಂದೇ. ಹಲವು ಬಣ್ಣಗಳ ಹಸುಗಳು, ಹಾಲಿನ ಬಿಳುಪು ಒಂದೇ. 100 ಬಗೆಯ ಆರಾಧನೆ, ದೇವರು ಒಬ್ಬನೇ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದು ಮರ, ವೃಕ್ಷ, ಗಿಡ. ನಕ್ಷತ್ರ ಅಂದರೆ ಚುಕ್ಕೆ, ತಾರೆ. ರವಿ ಅಂದರೆ ಸೂರ್ಯ, ಭಾಸ್ಕರ. ಕಡಲು, ಇದರ ಇನ್ನೊಂದು ಸಮಾನಾರ್ಥಕ ಪದ ಸಮುದ್ರ, ಸಾಗರ. ഇരുಳು ಅಂದರೆ ರಾತ್ರಿ, ಕತ್ತಲು. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಹಗಲು, ഇരുಳು. ಭೇದ, ಅಭೇದ.
ನೆಳಲು ಬಿಸಿಲು, ಹಲವು ಕೆಲವು. ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಮೊದಲನೇದು ನಾವೆಲ್ಲರೂ. ಶಾಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ವಿದ್ಯಾಭ್ಯಾಸ ಮಾಡುತ್ತೇವೆ. ನಾವೆಲ್ಲರೂ ಅನ್ನುವಂಥದ್ದು ಇಲ್ಲಿ ಒಂದು ಪದ ಆಗಿದೆ. ಆ ಪದವನ್ನು ಬಳಸಿ ವಾಕ್ಯವನ್ನು ಮಾಡುವಂಥದ್ದು. ಅಗಣಿತ ಅಂದರೆ ರಾತ್ರಿಯಲ್ಲಿ ಅಗಣಿತ ಸಂಖ್ಯೆಯ ನಕ್ಷತ್ರಗಳು ಬಲು ಚಂದ. ಅಗಣಿತ ಅಂದರೆ ಬಹಳ. ಇಲ್ಲಿ ನಡೆನುಡಿ. ನಡೆನುಡಿ ಯಾವಾಗಲೂ ಉತ್ತಮವಾಗಿರಬೇಕು. ನಾಲ್ಕನೇದು ಆರಾಧನೆ. ರಾಯರ ಆರಾಧನೆಯಲ್ಲಿ ಎಲ್ಲರೂ ತಲ್ಲೀನರಾಗಿದ್ದರು. ಆರಾಧನೆ. ನಾವೀಗ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಉದಾಹರಣೆಯಾಗಿ, ಅದನ್ನೇ ನೋಡಿಕೊಂಡು ನಾವಿಲ್ಲಿ ಬಿಡಿಸಿ ಬರಿಬೋದು. ದೇಶದೊಳೆಲ್ಲಿದ್ದರು. ದೇಶದೊಳು ಪ್ಲಸ್ ಎಲ್ಲಿದ್ದರು ಬಿಡಿಸಿ ಬರೆದಾಗ. ನಮಗೊಂದೇ, ನಮಗೆ ಪ್ಲಸ್ ಒಂದೇ. ಕಡಲೊಂದೇ, ಕಡಲು ಪ್ಲಸ್ ಒಂದೇ. ಚಿಕ್ಕೆಗಳಿದ್ದರೆ, ಚಿಕ್ಕೆಗಳು ಪ್ಲಸ್ ಇದ್ದರೆ. ಬಿಳುಪೊಂದೇ, ಬಿಳುಪು ಪ್ಲಸ್ ಒಂದೇ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಪ್ರಶ್ನೋತ್ತರಗಳು ಎಲ್ಲವೂ ಮುಗಿದಿವೆ. ನಾವು ಮುಂದಿನ ಒಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ.